ಟ್ರೈಲರ್ ತುಂಬ 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 ದಿನಗಳು ವರ್ಷಗಳು ಕಾದು ಇವತ್ತು ಬರ್ತಾ ಇದೀವಿ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ, ಡೆಫಿನೆಟ್ಲಿ ನಮ್ಮ ಸಿನಿಮಾ ಪ್ರೇಕ್ಷಕರು ಅಂದರೆ ನಿಜವಾಗ್ಲೂ ತುಂಬ ಸಿನಿಮಾನ ಇಷ್ಟಪಟ್ಟು ಮನ್ಸಾರೆ ಸಿನಿಮಾನ ನೋಡೋರಿಗೆ ಖಂಡಿತ ಇದು ಖುಷಿ ಕೊಡುತ್ತೆ. ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ಗಳು, ಕಥೆಗಳು ಗೆಲ್ಲಬೇಕು ನಮ್ಮ ಭಾಷೆಯಲ್ಲಿ. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ, ಯಾವ ಥರ ಸಿನಿಮಾಗಳು ಗೆಲ್ತಾ ಇದೆ ಇವಾಗ ಅನ್ನೋದನ್ನ ನೋಡೋದಾದ್ರೆ ನಮಗೆ ಊಹೆ ಮಾಡೋಕ್ಕೂ ಆಗಲ್ಲ. ಸೊ ಆ ಥರ ಪರಿಸ್ಥಿತಿಲಿ ಇದ್ದೀವಿ ನಾವಿವಾಗ. ಸೊ ಅಂಥದ್ರಲ್ಲಿ ನಮ್ಮ ಒಂದು ಕತೆ ತುಂಬ ವಿಭಿನ್ನತೆ ಇದೆ. ಆ್ಯಂಡ್ ರಾಜ್ಗುರು ಅವರು ತುಂಬ ಚೆನ್ನಾಗಿ ಈ ಒಂದು ಕಥೆನ ಬರೆದಿದ್ದಾರೆ. ಈ ಕಥೆನೇ ಮೇನ್ ಕಾರಣ ನಾನು ಈ ಒಂದು ಸಿನಿಮಾ ಮಾಡಬೇಕು, ಒಬ್ಬ ನಟನಾಗಿ ನಾನು ಇಂಟ್ರಡ್ಯೂಸ್ ಆಗಬೇಕು ಅಂತ ಅನ್ಕೊಂಡಿದ್ದು. ಏನಕ್ಕೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ದ ಸ್ಟೋರಿ. ಆ ಸ್ಟೋರಿ ಅಷ್ಟು ಗ್ರಿಪ್ಪಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ ಆ್ಯಂಡ್ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ. ಈ ರೀತಿಯಾದಂಥ ಪ್ರಯತ್ನಗಳು ಗೆಲ್ಲಬೇಕು. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಅವರು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ, ಅವರದಂಥ ದೊಡ್ಡ ಸ್ಟ್ರಾಟಜಿಗಳಿರುತ್ತೆ, ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳೆಲ್ಲ ಸಿನಿಮಾ ಡಬ್ಬಿಂಗ್ ಆಗುತ್ತೆ. ಸೊ ಅಟ್ ಅ ಟೈಮ್ ಎಲ್ಲ ರಾಜ್ಯಗಳಲ್ಲೂ ಆ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಈ ರೀತಿಯಾದಂಥ ಪ್ರಯತ್ನ, ಇದು ನಮ್ಮ ಸ್ವಂತ ಕನ್ನಡದ ಕತೆ, ಕನ್ನಡದ ಸಿನಿಮಾ, ಕನ್ನಡಿಗರು ಸೇರಿ ಮಾಡಿರುವಂಥ ಸಿನಿಮಾ, ಬರೀ ಕನ್ನಡನ ಮಾತ್ರ ನಂಬ್ಕೊಂಡು ಮಾಡಿರುವಂಥ ಸಿನಿಮಾ. ಇದಕ್ಕೆ ಕನ್ನಡಿಗರು ಸಪೋರ್ಟ್ ಇದ್ರೆ ಮಾತ್ರ ನಾವು ಗೆಲ್ಬೋದು. ಇನ್ನೊಂದು 2 ಎಕ್ಸ್ಟ್ರಾ ಪ್ರಾಜೆಕ್ಟ್ಗಳನ್ನ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಇದು. ಸೊ ಈ ರೀತಿಯಾದಂಥ ಕತೆಗಳನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಖಂಡಿತವಾಗ್ಲೂ ನಿಮ್ಗೆ ಖುಷಿ ಆಗುತ್ತೆ. ಏಪ್ರಿಲ್ 17ನೇ ತಾರೀಕು ಗೋವಿಂದರಾಜ್ ಸರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೋಕುಲ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಈ ಸಿನಿಮಾ ಬರ್ತಾ ಇದೆ. ಈ ಕತೆಗೆ ಇವರು ಬಂಡವಾಳ ಹಾಕಿರೋದು ಅವರ ಒಂದು ಟೇಸ್ಟ್ ಏನಿದೆ, ಸಿನಿಮಾ ತೆಗಿಬೇಕು, ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಹೆಸರು ಮಾಡಬೇಕು ಅಂತ ಅವರು ತುಂಬ ಕನಸು ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ. ಸೊ ಈ ರೀತಿಯಾದಂಥ ಸಬ್ಜೆಕ್ಟಿಂದ ನೀವು ಸ್ಟಾರ್ಟ್ ಮಾಡಿರೋದು, ಆಲ್ರೆಡಿ ನೀವು ಮುಂಚೆ ಬೇರೆ ಬೇರೆ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ, ಬಟ್ ಈ ರೀತಿಯಾದಂಥ ಒಂದು ಜರ್ನಿನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಹೊಸ ಪ್ರತಿಭೆಗಳಿಗೆ, ಹೊಸ ರೀತಿಯಾದಂಥ ಕಥೆಗಳಿಗೆ ನೀವು ಆದ್ಯತೆ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. ನಿಮಗೂ ಧನ್ಯವಾದಗಳು. ಆ್ಯಂಡ್ ನಮ್ಮ ಇಂಟೈರ್ ಸಿನಿಮಾ ತಂಡ, ಪ್ರದೀಪ್ ಅವರು, ಪ್ರವೀಣ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು ನನ್ನ ಜೊತೆ ಸಹ ನಟಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವಸಂತ ಆಗಿ. ಆ್ಯಂಡ್ ಸುಜಯ್ ಶಾಸ್ತ್ರಿ ಅವರು ನನ್ನ ಮೇಷ್ಟ್ರಾಗಿ ನನಗೆ ಆ್ಯಕ್ಟಿಂಗ್ ಫಸ್ಟು ನಾನು ಸ್ಟಾರ್ಟ್ ಮಾಡಬೇಕು ಅಂದಾಗ ಅವ್ರನ್ನ ಯಾಕೆ ಅವ್ರ ಡೈರೆಕ್ಷನ್ ಅಡಿಯಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ರಂಗಭೂಮಿಯಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಒಂದು ಹೆಸರು ಮಾಡಿದವರು. ರಾಜ್ಗುರು ಅವರು ಅಷ್ಟೇ. ಇವ್ರ ಟೀಮ್ ನೋಡಿದ ತಕ್ಷಣ ನನಗೇನು ಅನಿಸ್ತು ಅಂದರೆ, ಒಂದು ಸ್ಕೂಲಿಗೆ ನನಗೇನೈತೆ ಅಂತಂದ್ರೆ, ನನಗೊಂದು ಶಾಲೆ, ಒಂದು ಚಿಕ್ಕ ವಯಸ್ಸಿಂದ ನಾನು ಒಂದು ಸ್ಕೂಲಿಗೆ ಸೇರ್ಕೊಂಡು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವತ್ತು ಕಲಿಕೆ ಇಂದ ಕಲಿತ್ರೇನೆ ಅದು ಕಲಿಕೆ, ಅದು ಫಸ್ಟ್ಗೆ. ಸೊ ಡೈರೆಕ್ಟ್ ಆಗಿ ಯಾವತ್ತು 10ನೇ ಕ್ಲಾಸ್ ಎಕ್ಸಾಮ್ ಬರೆಯುವಂಥ ಕನಸುಗಳನ್ನ ಕಾಣಬಾರ್ದು. ಯಾವತ್ತು ಒಂದು ಫೀಲ್ಡ್ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಯ ಅಕ್ಷರಮಾಲೆಯನ್ನ ಕಲ್ತ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಯಾವತ್ತು. ಸೊ ಅದೇ ರೀತಿಯಾಗಿ ನಾನು ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಅವ್ರ ಹತ್ರ ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವ್ರ ಹತ್ರನೇ ಕಲಿಸ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಇದು. ತುಂಬ ಧನ್ಯವಾದಗಳು. ನಿಮ್ಮ ಪಾದ ಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ನನಗೆ ನಮಸ್ಕಾರ ಮಾಡ್ತಾ ಈ ಸಿನಿಮಾ ರಿಲೀಸ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್, ಇದೇ ತಪ್ಪು, ಇದೇ ಆಗಬಾರ್ದು, ಮನ್ಸಾರೆ ಹೇಳಿದ್ದು ನಾನು. ಸರ್ ಇಲ್ಲ, ಒಬ್ಬ ಕಲಾವಿದ ಅಂದರೆ ಒಬ್ಬ ಆಕ್ಟರ್ ಆಗಿ ನಾನು ಗುರ್ತಿಸ್ಕೋಬೇಕು ಅಂತ ನಾನು ಈ ಸಿನಿಮಾ ಕಥೆನ ಒಪ್ಕೊಂಡಿದ್ದು. ತುಂಬಾ ಇಂಪಾರ್ಟೆಂಟ್ ಇದೆ ಈ ಕತೆ. ನೀವೇ ನೋಡಿದ್ರಿ ಟ್ರೈಲರ್ ಅಲ್ಲಿ. ಸೊ ಅಲ್ಲಿರುವಂಥ ಅವತಾರ, ಇಲ್ಲಿರೋ ಒಂದು ಅವತಾರ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ನಾನು ಆ ಪಾತ್ರದ ಒಳಗಡೆ ಇಳಿದು ಅದನ್ನ ಅವ್ರು ನನಗೆ ತಲೆ ತುಂಬಿಸಿ ಅಷ್ಟು ನನಗೆ ಟ್ರೈನ್ ಮಾಡಿ ಮಾಡಿಸಿರುವಂಥದ್ದು. ಸೊ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಈ ಸಿನಿಮಾ ಗೆದ್ರೆ ಮಾತ್ರ ನಮ್ಗೆ ಎಲ್ಲರಿಗೂ ಲೈಫ್ ಆಗುತ್ತೆ ಅಷ್ಟೇ. ಇದು ನೇಚರ್ ಇದು. ಸೊ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತಂದರೆ ಸಾಲೋದಿಲ್ಲ. ಎಂಟೈರ್ ತಂಡ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಮೇಲೆ ನಿಂತಿಲ್ಲ ಈ ಸಿನಿಮಾ. ಎಂಟೈರ್ ಚಿತ್ರ ತಂಡದಲ್ಲಿರುವ ಅಷ್ಟು ಜನ ಆ್ಯಕ್ಟರ್ಸ್ ಯಾರಿದ್ದಾರೆ ಅವರು ತುಂಬ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಪ್ರಾಮುಖ್ಯತೆ ಇದೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ಕಾಮಿಡಿಯನ್ಸ್ ಆಗಿ ನಮ್ಮ ಮಂಜು ಪಾವಗಡ ಅವರು, ಮಹಾಂತೇಶ್ ಅವರು, ಅನಂತ್ ಅವರು ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ.
ಆ್ಯಂಡ್ ಸುಜಯ್ ಶಾಸ್ತ್ರಿ ಅವಾಗ ಯಾವಾಗಲೂ ಹೇಳೋರು ನಮ್ಮ ಸಿನಿಮಾದಲ್ಲಿ ಇಬ್ಬರು ಬಿಗ್ ಬಾಸ್ ವಿನ್ನರ್ಸ್ ಇದ್ದಾರೆ, ಒಬ್ಬ ವಿನ್ನರ್ ಅಲ್ಲ ಇಬ್ಬಿಬ್ರು ವಿನ್ನರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಅಂತ. ಸೊ ಅದೆಲ್ಲ ನಮ್ಮ ಸಿನಿಮಾಗೆ ಪ್ಲಸ್ ಆಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಇನ್ಯಾರನ್ನಾದರೂ ಬಿಟ್ಟಿದ್ರೆ ಆಡಿಯನ್ಸ್ ಸೆಳೆಯೋದಕ್ಕೆ ಕಾಮಿಡಿ ಆ್ಯಂಡ್ ಈ ಟ್ರೈಲರಲ್ಲಿ ನೀವು ನೋಡೋದಕ್ಕೆ ಸಸ್ಪೆನ್ಸ್ ಅಂಶ ಏನಿದೆ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬ ಡೌಟ್ ಬರ್ತಾ ಹೋಗುತ್ತೆ, ಇವನು ಒಳ್ಳೆಯವನ ಕೆಟ್ಟವನ ಅನ್ನೋ ಒಂದು ಡೌಟ್ಗಳು ಬರ್ತಾ ಹೋಗುತ್ತೆ ಕ್ಯಾರೆಕ್ಟರ್. ಸೊ ಹೇಳ್ತಾ ಸಾಕ ಕಾಸ್ಟ್ಯೂಮ್ ಅಲ್ಲ ಅಲ್ಲ ಕರೆಕ್ಟ್ ಲಾಸ್ಟ್ ಟೈಮ್ ಅಂದ್ರೆ ನಮ್ಮ ಸಿನಿಮಾಗೆ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಂದಿರೋದು. ಥ್ಯಾಂಕ್ ಯು ಮತ್ತೊಮ್ಮೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅವಶ್ಯ, ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರ ಕಾಲಿಡುತ್ತೆ ಕಾಲ ಏಪ್ರಿಲ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ರಮೋಟ್ ಮಾಡಿ ನಮಗೊಂದು ಸಕ್ಸಸ್ ತಂದ್ಕೊಡೋಕ್ಕೆ